ಆಚಾರಪ್ಪ ಈ ಸರ್ಪಳಿ ತುಂಡ್ ಮಾಡು. 10 ರೂಪಾಯಿ ಕೂಲಿ ಆಯ್ತದೆ, ಮಡಗಿದ್ಯಾ? ಕೆಜಿ ಕಬ್ಣ ಕಡಿಮೆ ಅಂದ್ರು 30 ರೂಪಾಯಿ ಆಯ್ತದೆ. ಇದು ಸುಮಾರು 10 ಕೆಜಿನೇ ಐತೆ. ಮೊದ್ಲು ಈ ಸರ್ಪಳಿನ ತುಂಡ್ ಮಾಡಿ ಕಬ್ಣನ ನೀನೇ ಮಾರ್ಕೊಂಡ್ಬಿಡು, ಪೀಡೆ ಹೋಯ್ತದೆ. ನಿನ್ ಕಾಲ್ ದಾಳಿಲ್ ಮಡಗು. ಹೌದು, ಏನ್ ಕದ್ದೆ ಅಂತ ನಿನ್ಗೆ ಶಿಕ್ಷೆ? ಕದಿಲಿಲ್ಲ, ಕಲಿಯಕ್ ಹೋಗಿದ್ದಕ್ಕೆ ಈ ಶಿಕ್ಷೆ. ಆಯ್ತು, ಎದ್ ನಡಿ. ನೋಡು, ಕಾಲಿಗೆ ಸರ್ಪಳಿ ಹಾಕಿದ್ರು ಕೂಡ ಊರೆಲ್ಲ ಸುತ್ತಾಡ್ತಿಯಲ್ಲ. ಏಯ್, ಎಷ್ಟು ಧೈರ್ಯ, ಮೆಚ್ಕೋಬೇಕಾದ್ದೆ ಅಲ್ವೋ? ಎಷ್ಟು ಓದೇನೋ ತಿಳ್ಕೊಂಡಿದ್ಯಾ ನೀನು? ನೋಡು, ಈ ಕಿತ್ಲೆ ಹಣ್ಣು ಸುಲಿದೇನೆ, ಇದ್ರೊಳಗೆ ಎಷ್ಟು ತೊಳೆಗಳಿದೆ ಅಂತ ಹೇಳ್ತೀನಿ. ನೀವ್ ಯಾರಾದ್ರೂ ಹೇಳ್ತೀರಾ? ಎಷ್ಟಿದೆ? ಸರಿಯಾಗಿ 10 ಇದೆ, ಬೇಕಾದ್ರೆ ನೋಡು. ಹೌದಲ್ವ, ಸರಿಯಾಗೇ ಇದೆ. ಯಾರು ಹೇಳ್ಕೊಟ್ರು ನಿನ್ಗೆ? ಕಾರಂತಜ್ಜ. ಕಾರಂತಜ್ಜ ಯಾರವರು? ಈ ಆಚಾರಪ್ಪಂಗೆ ನಮ್ಮೂರಲ್ಲಿ ಎಷ್ಟ್ ಕಾಗೆಗಳಿದೆ ಅಂತ ಗೊತ್ತಿಲ್ಲ, ನಿನಗೆ ಕಾರಂತಜ್ಜ ಯಾರು ಅಂತ ಗೊತ್ತಿಲ್ಲ. ಬರೀ ನನ್ ಕಾಲ್ಗೆ ಸರಪಳಿ ಹಾಕಿ ಕಟ್ಟಾಕದ್ ಮಾತ್ರ ಚೆನ್ನಾಗ್ ಗೊತ್ತು. ಎಲ್ರು ಬಾಯಲ್ಲಿ ನಗ್ತಾರೆ, ಈ ಆಚಾರಪ್ಪ ಹೊಟ್ಟೆಲೆ ನಗ್ತಾ ನೋಡು. ನೀವಿಬ್ರು ಹೀಗೆ ನಗ್ತಾರಿ, ಹೋಗ್ಬೇಕು ಬಂದ್ಬಿಡ್ತೀನಿ. ಸರಿ ನಿಂತ್ಕೊಳ್ಳೋ. ಏನಮ್ಮ ಇವ್ರು ಹೇಳಿದ್ದೆಲ್ಲ ನಿಜಾನಾ? ನಿನ್ನೆ ರಾತ್ರಿ 3 ಜನ ಬಂದು 25,000 ರೂಪಾಯಿ ಕೊಟ್ಟಿದ್ ನಿಜ. ನಾವ್ 3 ಜನ ಬಂದಾಗ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದು ನಿಜ. ಆದ್ರೆ ಇವತ್ ಬೆಳಿಗ್ಗೆ ಇವ್ರಲ್ಲೊಬ್ಬ ಬಂದು ಕೃಷ್ಣಪ್ಪನ್ಗೆ ಹಾವು ಕಚ್ಬಿಟ್ಟೈತೆ, ಅರ್ಜೆಂಟ್ ಆಗಿ ದುಡ್ಡು ತಗೊಂಬ ಅಂತ ಹೇಳ್ದ. ಅದಕ್ಕೆ ಕೊಟ್ಬಿಟ್ಟ? ಬುದ್ಧಿ ಐತೇನಮ್ಮ ನಿನಗೆ? 3 ಜನ ಒಟ್ಟಿಗೆ ಬಂದಾಗ ದುಡ್ಡು ಕೊಡ್ಬೇಕು ಅನ್ನೋ ಷರತ್ತನ್ನ ಮೀರಿ ಒಬ್ಬನ ಕೈಗೆ ದುಡ್ಡು ಕೊಟ್ರೋ ತಪ್ಪಿಗೆ ಆ 25,000 ರೂಪಾಯಿ ನೀನೇ ಕೊಡ್ಬೇಕು ಅಂತ ನಮ್ಮ ಪಂಚಾಯತಿ ತೀರ್ಮಾನ ಆಗಿದೆ. ಹೋಗಿ ಹೋಗಿ ನಿಮ್ಮ ಅಪ್ಪ ಮನೆಯಿಂದ ತಂದ್ಕೊಡು, ಹೋಗಿ. ಅಯ್ಯೋ ಅಯ್ಯೋ ದೇವ್ರೆ, ಈ ಅನ್ಯಾಯ ಕೇಳೋರು ಯಾರು ಇಲ್ವಾ ಇಲ್ಲಿ? ಯಾಕಿಲ್ಲ, ನಾನಿದೀನ್ ತಡಿಯಕ್ಕ. ಯಾರೋ ನೀನು? ಅವ್ರಿಬ್ರಿಗೆ ದುಡ್ಡು ಕೊಡಕ್ ಬಂದಿರೋನು. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿನಗೆ? ಹಿತ್ಲಲ್ಲಿ ಗಿಡ ಹಾಕಿದ್ದೆ, ಈಗ ತಾನೇ ಕಿತ್ಕೊಂಡ್ ಬಂದೆ. ಅದೆಲ್ಲ ನಿಮ್ಗೆ ಯಾಕೆ? ಅವ್ರ ದುಡ್ಡು ಅವ್ರು ತಗೊಂಡೋಗ ಕೇಳಿ, ತಗೊಳ್ಳಿ. ಏನೋ ಚೋಟುದ್ದ ಇದ್ಯಾ? ಹುಡುಗಾಟ ಆಡೋದಕ್ಕೆ ಪಂಚಾಯತಿ ಕಡೆನೇ ಬೇಕಾಯ್ತಾ ನಿನಗೆ? ರೀ ಸ್ವಾಮಿ, ಹುಡುಗಾಟ ಆಡ್ತಾರ ನಾನಲ್ಲ, ನೀವು. ಹೌದು, ಇವ್ರಿಬ್ರೇ ಇದಾರೆ, ಇನ್ನೊಬ್ಬನ್ ಬರ ಕೇಳಿ, ದುಡ್ಡು ಕೊಡೋಣ ಅಲ್ವಾ? ಈಗೇನ್ ಹೇಳ್ತೀರಾ ಯಜಮಾನ್ರೆ? ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಗೊತ್ತಲ್ಲ? ಗೊತ್ತು, ಅವ್ರು ನಮ್ಮ ದೇಶದ ಪ್ರಧಾನಿ ಆಗಿದ್ರು. ಅವರು ಚೋಟುದ್ದಾನೆ ಇದ್ದಿದ್ದು. ಹೇಗ್ ಮಾಡಿದ್ರು ರಾಜ್ಯ ಬರಾನ? ನೀವು ಮಾರುದ್ದ ಇದ್ದೀರಾ, ಹೋಗಿ ಹೋಗಿ ಮನೆ ಹಾಳು ಮಾಡೋ ತೀರ್ಮಾನ ಕೊಟ್ಟಿದ್ರೆ. ಉದ್ದ ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಮೆದುಳು ಸ್ವಾಮಿ, ಮೆದುಳು ಅಲ್ವಾ? ನೀವು ಹಂಗಂದ್ರೆ ಹಂಗೆ, ಹಿಂಗಂದ್ರೆ ಹಿಂಗೆ.